ಹತ್ತಿ ಮುಡ್ದಂಗೆ ಇದೆ ಈ ಇಡ್ಲಿ. ನುಗ್ಗೆಕಾಯಿ ಮಿಸ್ಸಿಂಗ್ ಇದೆ. ನುಗ್ಗೆಕಾಯಿ ಹಾಕಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ ಈ ಸಾಂಬಾರ್ಗೆ. ಚಿತ್ರಾನ್ನ ಅಂತೂ ಅಲ್ಟಿಮೇಟ್ ಗುರು. ಡೈಲಿ ಎಷ್ಟು ಇಡ್ಲಿ ಹೋಗ್ಬೋದು ನಿಮ್ಮ ಹೋಟೆಲಲ್ಲಿ? 2,000 2,500 ಇಡ್ಲಿ ಹೋಗುತ್ತಪ್ಪ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ಕುಂಬಲ್ಗೂಡಲ್ಲಿ ಇದ್ದೀವಿ. ನಿಮ್ಮ ಟೈಟಲ್ನಲ್ಲಾಗಲಿ ತಮ್ನೇಲ್ನಲ್ಲಾಗಲಿ ಗೊತ್ತಾಗಿರುತ್ತೆ ಜಾಗ ಹೆಸರು ಯಾವುದು ಅಂತ. ಬಟ್ ಈ ಜಾಗದ ಪರಿಚಯ ನಮ್ಮ ಸೋಮು ಮಾಡಿಸ್ಕೊಡ್ತಾರೆ. ಯಾಕಂದರೆ ಅವರು ಹಲವಾರು ವರ್ಷ ಇಲ್ಲಿ ಬಂದು ಟಿಫನ್ ಮಾಡಿದ್ದಾರೆ. ಸೊ ಈಗ ಹೋಟು ಸೋಮು ಬಂದು ಈ ಜಾಗದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಪೂರ್ತಿ ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ಜಾಗದ ಬಗ್ಗೆ ನಾನು ಜಾಸ್ತಿನೇ ಹೇಳಬೇಕು. ಏನಕ್ಕೆ ಅಂತ ಹೇಳಿದ್ರೆ, ನಾನು 10 ವರ್ಷ ಹಿಂದೆಗಡೆ ಈ ಕಂಪ್ನಿ ಕೆಲಸಕ್ಕೆ ಬರ್ತಿರ್ಬೇಕಂದ್ರೆ ನಾಷ್ಟ ಮಾಡೋಕೆ ಆಗ್ತಿರಲಿಲ್ಲ. ಅರ್ಲಿ ಮಾರ್ನಿಂಗ್ ನಾನು 5:30 ಮನೆ ಬಿಡ್ತಿದ್ದೆ. ಸೊ ಇಲ್ಲಿ 7:30 ಬರ್ತಿದ್ದೆ ತಿನ್ನೋದಕ್ಕೆ. ಸೊ ಆಗ ಕೊಡ್ತಾ ಇರೋ ಇಡ್ಲಿ, ಆ ರೈಸ್ ಬಾತು ಇನ್ನೂ ನಾನು ಮರೆಯೋದಕ್ಕಾಗೋದಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿತ್ತು. ಸೊ ಹೇಗೆಲ್ಲ ಇರುತ್ತೆ ಅಂತ ನಾನು ನಿಮಗೂ ತಿಳಿಸಿ ಹೇಳ್ತೀನಿ ಹೇಗಿದೆ ಅಂತ. ಸೊ ಇದುವರೆಗೂ ನಮ್ದು ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅನ್ನೋರು ದಯವಿಟ್ಟು ನಮ್ಮ ಚಾನಲ್ನ ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಜಾಗದು ಕಂಪ್ಲೀಟ್ ಅಡ್ರೆಸ್ ಆಗೋ ಗೂಗಲ್ ಮ್ಯಾಪ್ ಲಿಂಕ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ. ದಯವಿಟ್ಟು ಒಂದ್ಸರಿ ರೆಫರ್ ಮಾಡ್ಕೊಳ್ಳಿ. ಈ ಜಾಗ ನಡೆಸ್ತಾ ಇರೋದು ಬಂದು ಒಂದು ಫ್ಯಾಮಿಲಿ, ಮಕ್ಕಳು ಮತ್ತು ತಾಯಿ ತಂದೆ 4 ಜನನೇ ಸೇರಿ ನಡೆಸ್ತಾರೆ. ಸೊ ಟೈಮಿಂಗ್ಸ್ ಎಲ್ಲ ಕಂಪ್ಲೀಟಾಗಿ ನಾವು ಮುಂದೆ ತಿಳಿಸ್ಕೊಡ್ತೀವಿ ಮತ್ತು ನಮ್ಮ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀವಿ. ನೀವೇನಾದರೂ ಕುಂಬಲ್ಗೂಡು ಮತ್ತು ಮೈಸೂರು ರೋಡ್ನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಇದೊಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ತೀವಿ. ತುಂಬ ಅದ್ಭುತವಾದ ಒಂದು ಇಡ್ಲಿ ಸಿಗುತ್ತೆ. ಮುಂದೆ ಕಂಪ್ಲೀಟ್ ರಿವ್ಯೂ ಬರುತ್ತೆ. ಆಮೇಲೆ ಮೇಕಿಂಗ್ ಪ್ರೊಸೆಸ್ ಎಲ್ಲ ಈಗ ನಾವು ಒಂದೊಂದೇ ಆಗ್ತಾ ಹೋಗ್ತೀವಿ. ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮನ್ನು ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಯಾಕಂದರೆ ನಾವಲ್ಲಿ ಲೈವ್ ಅಪ್ಡೇಟ್ಸು, ಸ್ಟೋರೀಸು, ರೀಲ್ಸ್ ಎಲ್ಲ ಹಾಕ್ತಾ ಇರ್ತೀವಿ. ದಯವಿಟ್ಟು ಅಲ್ಲೂ ಫಾಲೋ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಕಳೆದ 28 ವರ್ಷದಿಂದ ಇವರು ಒಂದು ಈ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಮೊದಲು ಬೇರೆ ವೃತ್ತಿ ಇತ್ತಂತೆ. ಅದಾದಮೇಲೆ ಮನೆಯಲ್ಲೇ ಸ್ಟಾರ್ಟ್ ಮಾಡಿರುವಂಥ ಒಂದು ಇಡ್ಲಿ ಮನೆ ಇದು. ಈಗ ಮೇನ್ ರೋಡ್ನಲ್ಲಿ ಅಂಗಡಿ ಇಟ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಫೇಮಸ್ಸು. ಈ ಕುಂಬಲ್ಗೂಡು ಏರಿಯಾನಲ್ಲಿ ಇರೋರಿಗೆ ಸಿಕ್ಕಾಪಟ್ಟೆ ಜನಕ್ಕೆ ಪರಿಚಯ ಇದೆ ಈ ಜಾಗ. ಸೊ ನಿಮ್ಗೇನಾದರೂ ಕುಂಬಲ್ಗೂಡಿನಲ್ಲಿರೋ ಈ ಇಡ್ಲಿ ಮನೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಾಂದರೆ ನೀವು ಆಸ್ಪಾಸ್ ಟ್ರಾವೆಲ್ ಮಾಡ್ತಾಯಿದ್ರೆ ಖಂಡಿತ ಈ ಜಾಗಕ್ಕೆ ವಿಸಿಟ್ ಮಾಡಿ. ಬೆಳಗ್ಗೆ ಟಿಫನ್ಗೆ ತುಂಬಾ ವರ್ತ್ ಅಂತಲೇ ಹೇಳ್ತೀವಿ. ಸೊ ವಿಸಿಟ್ ಮಾಡಿದ್ರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಮುಂದೆ ಓನರ್ನ ಮಾತಾಡಿಸ್ಬೇಕಾದ್ರೆ ದಿನಕ್ಕೆ ಎಷ್ಟು ಇಡ್ಲಿ ಸೇಲ್ ಮಾಡ್ತಾರೆ ಅಂತ ನೀಟಾಗಿ ಓನರ್ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಇಡ್ಲಿ ಬಗ್ಗೆ ಇಲ್ಲಿ ಮಾತಾಡಲೇಬೇಕು. ಅದ್ಭುತವಾದ ಒಂದು ಇಡ್ಲಿ ಅಂತಲೇ ಹೇಳ್ತೀವಿ. ಮುಂದೆ ಕಂಪ್ಲೀಟ್ ರಿವ್ಯೂ ಬರುತ್ತೆ. ಈ ಇಡ್ಲಿಗೆ ಅವ್ರು ಕೊಡೋವಂಥ ಚಟ್ನಿ, ಸಾಂಬಾರು ಅದ್ಭುತವಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಒಂದು ಕಡಿಮೆ ಬೆಲೆಗೆ ಈ ಥರ ಒಂದು ಕ್ವಾಲಿಟಿ ಇಡ್ಲಿ, ಚಟ್ನಿ ಎಲ್ಲ ಕೊಡ್ತಾ ಇದ್ದಾರೆ. ಹೆಸರು ತಕ್ಕಂಗೆ ಇಡ್ಲಿ ಇರುತ್ತೆ ಇಲ್ಲಿ. ಇಡ್ಲಿ ಮನೆ ಅಂತ ಹೆಸರಿಡೋದಕ್ಕೂ ಇವರು ಕೊಡ್ತಾ ಇರೋಂಥ ಒಂದು ಕ್ವಾಲಿಟಿಗೂ ಅದ್ಭುತವಾದ ಒಂದು ಮ್ಯಾಚ್ ಅಂತಲೇ ಹೇಳ್ತೀವಿ. ನೀವು ಈ ಕಡೆ ಹೋದರೆ ಖಂಡಿತ ಮಿಸ್ ಮಾಡಲೇಬೇಡಿ. ಒಂದು ತುಂಬ ಒಳ್ಳೆ ಬಜೆಟ್ನಲ್ಲಿ ಸಿಗ್ತಾ ಇರೋವಂಥ ಇಡ್ಲಿ ಮತ್ತು ಚಟ್ನಿ ನಿಮಗೆ ಅಲ್ಲಿ ಕೊಡ್ತಾರೆ. ಟೇಸ್ಟ್ ಮಾಡಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು. ನಿಮ್ಮ ಸಪೋರ್ಟ್ ಹೆಚ್ಚು ಬೇಕಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕುಂಬಲ್ಗೂಡು ಇಡ್ಲಿ ಮನೆಯಲ್ಲಿ ಪ್ರತಿದಿನ 3 ಥರ ರೈಸ್ ಸಿಗುತ್ತೆ. ಅದರಲ್ಲಿ ಚಿತ್ರಾನ್ನ, ಪುಳಿಯೋಗರೆ ಪ್ರತಿದಿನ ಸಿಗುತ್ತೆ. ರೈಸ್ ಬಾತ್ ಮಾತ್ರ ಚೇಂಜ್ ಆಗ್ತಾನೆ ಇರುತ್ತೆ. ನಾವು ಹೋಗಿದ್ದ ದಿನ ಮೆಂತ್ಯ ಬಾತ್ ಮಾಡಿದರು. ಈ ಮೆಂತ್ಯ ಬಾತ್ನ ನಮ್ಮ ಸೋಮ ರಿವ್ಯೂ ಮಾಡಿದ್ದಾರೆ. ಮುಂದೆ ಬರುತ್ತೆ ಫುಡ್ ಈಸೋ ಸೆಗ್ಮೆಂಟು. ದಯವಿಟ್ಟು ನೋಡ್ತಾ ಇರಿ. ಹಾಗೆ ನಿಮ್ಗೆ ಯಾರಾದರೂ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ಲಿಂಕ್ನ ಶೇರ್ ಮಾಡಬೇಕು ಅಂದರೆ ದಯವಿಟ್ಟು ಶೇರ್ ಮಾಡಿ. ಅವ್ರೇನಾದರೂ ಮೈಸೂರು ರೋಡ್ ಕಡೆ ಟ್ರಾವೆಲ್ ಮಾಡ್ತಾಯಿದ್ದಾರೆ, ಇದೊಂದು ಮಸ್ಟ್ ವಿಸಿಟ್ ಪ್ಲೇಸ್. ಖಂಡಿತ ಒಂದ್ಸರಿ ವಿಸಿಟ್ ಮಾಡಲಿ, ತುಂಬ ಇಷ್ಟಪಡ್ತಾರೆ. ಕುಂಬಲ್ಗೂಡು ಇಡ್ಲಿ ಮನೆಯಲ್ಲಿ ಪ್ರತಿದಿನ ಮಸಾಲೆ ವಡೆ ಸಿಗುತ್ತೆ. ವಾರದಲ್ಲಿ 2 ದಿನ ಉದ್ದಿನ ವಡೆ ಮಾಡ್ತಾರೆ, ಶನಿವಾರ ಭಾನುವಾರ. ಸೊ ಈ ವಡೆಗೆ ಬಳಸುವಂಥ ಎಣ್ಣೆ ಬಂದ್ಬಿಟ್ಟು ಸನ್ ಪ್ಯೂರ್ ಅಂತ ನೋಡಿ ನಮಗೆ ತುಂಬಾ ಆಶ್ಚರ್ಯ ಆಯಿತು. ನಾವು ದೊಡ್ಡ ಕಡೆ ನೋಡಿದ್ದೀವಿ ಪಾಮ್ ಆಯಿಲ್ ಬಳಸಿ ವಡೆ, ಬೋಂಡ ಎಲ್ಲ ಸುಡ್ತಾ ಇರ್ತಾರೆ, ಬಜ್ಜಿ ಎಲ್ಲ. ಸೊ ಅಂಥವ್ರಿಗೆಲ್ಲ ಒಂದು ಕಿವಿ ಮಾತು, ಹೆಚ್ಚು ಡಿಫ್ರೆನ್ಸ್ ಏನಿರೋದಿಲ್ಲ. ಸನ್ ಪ್ಯೂರ್ ಅಂದರೆ ರಿಫೈನ್ ಆಯಿಲ್ಗೂ, ಸನ್ಫ್ಲವರ್ ರಿಫೈನ್ ಆಯಿಲ್ಗೂ, ಪಾಮ್ ಆಯಿಲ್ಗೂ. ಸೊ ದಯವಿಟ್ಟು ಪಾಮ್ ಆಯಿಲ್ಗಿಂತ ಈ ಥರ ಒಂದು ರಿಫೈನ್ ಆಯಿಲ್, ಸನ್ಫ್ಲವರ್ ಆಯಿಲ್ನ ಬಳಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ಸೊ ಈ ಥರ ಒಂದು ಚಿಕ್ಕ ಜಾಗದಲ್ಲಿ ಈ ಥರ ಒಂದು ಕ್ವಾಲಿಟಿ ಎಣ್ಣೆ ಬಳಸಿ ಮಾಡ್ತಾ ಇರೋದು ನೋಡಿ ಆಶ್ಚರ್ಯ ಆಯಿತು. ಇದನ್ನು ನಿಮಗೆ ಹೈಲೈಟ್ ಮಾಡಿ ನಾವು ಹೇಳಬೇಕು ಅಂತ ಈ ಫುಟೇಜಸ್ ಎಲ್ಲ ಹಾಕಿದ್ವಿ. ನೋಡಿ ಎಂಜಾಯ್ ಮಾಡಿ. ಸೊ ಇಡ್ಲಿ ಮನೆ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಅಮ್ಮ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ರೇಣುಕಾ ಅಂತ. ಅಮ್ಮ, ನಾನು 10 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ. ಇಬ್ಬರು ಮಕ್ಕಳು, ನೀವು 3 ಇದನ್ನ ರನ್ ಮಾಡಿಸ್ತಾ ಇದ್ದೀರಾ. ಯಜಮಾನ್ರು. ಹೌದು ಹೌದು ಹೌದು. ಹೌದು. ಸೊ ಇಡ್ಲಿ ಮನೆ ಅಂತ ಏನಕ್ಕೆ
ಹೆಸರಿಟ್ರಿ ಇದಕ್ಕೆ ನೀವು? ನಾವು ಮನೆಯಲ್ಲಿ ಮಾಡ್ತಾ ಇದ್ವಿ. ಹಾ, ಹಾ. ಅವಾಗ ನಾವೇನಾದ್ರೂ ಒಂದು ಮಾಡ್ಬೇಕಂತ ನಾವು ಮಗ್ಗದವರು, ಓಕೆ. ಅದು ನಿಲ್ತೋಯ್ತು. ಅವಾಗ ಸರಿ ಹೋಟ್ಲ್ ಮಾಡೋಣ ಅಂತ ಮಾಡಿದ್ವಿ. ಅದು ನಾವು ಮನೇಲಿ ಹೆಂಗ್ ಮಾಡ್ತೀವೋ ಅದೇ ತರ ಮಾಡಿದ್ವಿ. ಅದು ಚೆನ್ನಾಗೈತೆ ಅಂತ ಎಲ್ಲರೂ ಬರ್ತಾವ್ರೆ. ಓಕೆ. ಇಡ್ಲಿ ಮನೆಯಲ್ಲಿ ಏನೇನೆಲ್ಲ ಸಿಗುತ್ತೆ ಈಗ ನಮ್ಗೆ? ಇಡ್ಲಿ, ವಡೆ, ಪುಳಿಯೋದ್ರೆ, ಪಲಾವು, ಚಿತ್ರಾನ್ನ, ಪೂರಿ. ಪೂರಿ ಯಾವಾಗ್ಲೂ ಇದೇ ಸಿಗುತ್ತೆ? ಯಾವಾಗ್ಲೂ ಇದೇ ಸಿಗುತ್ತೆ. ಸೊ ಡೈಲಿ ಎಷ್ಟು ಇಡ್ಲಿ ಹೋಗ್ಬೋದು ನಿಮ್ಮ ಹೋಟೆಲಲ್ಲಿ? 2,000 2,500 ಇಡ್ಲಿ ಹೋಗುತ್ತಪ್ಪ. ಓಕೆ. ಶನಿವಾರ ಭಾನುವಾರ ಆದ್ರೆ ಇನ್ನೂ ಜಾಸ್ತಿ ಹೋಗುತ್ತೆ. ಮೈಸೂರಿಂದ ಬರೋರು, ಇಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೋಗೋರೆಲ್ಲ ಫೋನ್ ಮಾಡಿ ಹೇಳ್ಬಿಟ್ಟು ಬಂದ್ಬಿಡ್ತಾರೆ, ಮಡಿಗಿರಿ ನಾವು ಬರ್ತಾ ಇದೀವಿ ಖಾಲಿ ಮಾಡ್ಬಿಡ್ಬೇಡಿ ಅಂತ. ಜನ ಜಾಸ್ತಿ ಬರ್ತಾರೆ. 11 ಗಂಟೆಗೆ ಮೇಲೆ ಬಂದು ತುಂಬಾ ಜನ ಬೇಜಾರ್ ಮಾಡ್ಕೊಂಡು ಹೋಗ್ತಾರೆ. ಅರ್ಧ ಅವರ್ ವೆಯ್ಟ್ ಮಾಡಿ, 1 ಅವರ್ ವೆಯ್ಟ್ ಮಾಡಿ ತಿಂಡಿ ತಿನ್ಕೊಂಡು ಹೋಯ್ತಾರೆ. ನಾವು ಯಾವ್ದೇ ಅದ್ರಲ್ಲಿ ಮಿಕ್ಸ್ ಮಾಡಲ್ಲ. ಮನೇಲಿ ಹೆಂಗ್ ಮಾಡ್ತೀವ ಸೇಮ್ ಅದನ್ನೇ ಮಾಡ್ತೀವಪ್ಪ. ನಾವು ಮಸಾಲೆ ವಡೆ ಮಾಡ್ತೀರಾ? ಕ್ರಿಸ್ಪಿನೆಸ್ ಇದು ಎಲ್ಲ ಅದೇ ಹೇಗೆ ಅದು ವಡೆ ಎಲ್ಲ? ಅದು ಮಾಮೂಲಿ ಮನೇಲಿ ಹೆಂಗ್ ಮಾಡ್ತೀವಿ ಹಂಗೆಪ್ಪ. ಬೇರೆ ಯಾವ್ದು ಟೇಸ್ಟ್ಗೋಸ್ಕರ ಆಗ್ಲಿ ಏನಕ್ಕೋಸ್ಕರನೂ ಆಗ್ಲಿ ಮಾಡಲ್ಲ. ಮಾಮೂಲಿ ವಡೆ ಮತ್ತೆ ಅದಕ್ಕೆ ಏನಾದ್ರೂ ಸ್ವಲ್ಪ ಅಕ್ಕಿ ಹಿಟ್ಟು ಪುಡಿ ಮಿಕ್ಸ್ ಮಾಡ್ತೀವಿ. ಉದ್ದಿನ ವಡೆ ಮಾಡ್ತೀವಿ ವಾರಕ್ಕೆ 2 ಸಾರಿ. ಶನಿವಾರ ಭಾನುವಾರ ಉದ್ದಿನ ವಡೆ ಮಾಡ್ತೀವಿ. ಅದು ಫಸ್ಟ್ ಫೋನ್ ಮಾಡಿ ಹೇಳ್ಬಿಟ್ಟು ಬಂದ್ಬಿಡ್ತಾರೆ, ಖಾಲಿ ಮಾಡ್ಬಿಡ್ಬೇಡಿ ಎತ್ತಿಟ್ಟಿರಿ ಅಂತ. ಇದು ಈಗ ನಾವು ಎಷ್ಟು ಗಂಟೆಗೆ ಬಂದ್ರೆ ಸಿಗುತ್ತೆ ನಮ್ಗೆ ಇಲ್ಲಿ ಬ್ರೇಕ್ಫಾಸ್ಟ್? 7:15 7:15 ಅಂತ ಸಿಗುತ್ತಪ್ಪ. ಎಷ್ಟು ಗಂಟೆ ಕ್ಲೋಸ್ ಆಗ್ಬಿಡುತ್ತೆ? 11-11:30 ಗಂಟೆ ಇರುತ್ತೆ. ಅದಾದ್ಮೇಲೆ ಮಧ್ಯಾಹ್ನ ಸಾಯಂಕಾಲ ಏನು ಸಿಗುತ್ತೆ? ಮಾಡ್ತಾ ಇಲ್ಲಮ್ಮ, ಇದೇ ಸರಿ ಹೋಗುತ್ತೆ. ಇನ್ನ ಅಂದ್ರೆ ಬ್ರೇಕ್ಫಾಸ್ಟ್ ಮಾತ್ರನೇ ಬರ್ಬೇಕಿಲ್ಲ. ಬೆಳಗ್ಗೆ 7:30 ಇಂದ 11:30 ಬಂದ್ರೆ ಸಿಗುತ್ತೆ. ಸಿಗುತ್ತೆ. ರಜಾ ಅಂತ ಏನಾದ್ರು ಮಾಡ್ತೀರಾ? ರಜಾ ಇಲ್ಲಮ್ಮ, ರಜಾ ಮಾಡೋದೇ ಇಲ್ಲ. ನಾವ್ ಯಾವಾಗ್ಲಾದ್ರೂ ದೇವಸ್ಥಾನಕ್ಕ ಏನಕ್ಕಾದ್ರೂ ಹೋಗುವಾಗ ಮಾತ್ರ ರಜಾ ಬಿಡ್ತೀವಿ. ಓಕೆ ಅಮ್ಮ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಇಡ್ಲಿ ಮನೆಯಲ್ಲಿ ಬಂದು 2 ಇಡ್ಲಿ ತೊಗೊಂಡಿದ್ದೀನಿ, ಗಟ್ಟಿ ಚಟ್ನಿ ಮತ್ತು ಸಾಂಬಾರು. ಸೊ ಇಡ್ಲಿ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ನೋಡೋಕ್ಕೇ ನನಗೆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಇನ್ನು ಬಿಟ್ಟು ನೋಡಿದ್ರೆ ಯಾವ ಥರ ಇರುತ್ತೋ ಗೊತ್ತಿಲ್ಲ. ನಿಮಗೆ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಹತ್ತಿ ಥರ ಕಾಣಿಸ್ತಾ ಇದೆ, ಬನ್ನಿ ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇಡ್ಲಿ. ಇದು ತುಂಬ ಫ್ಲಫಿ ಇಲ್ಲ, ಬಟ್ ಸ್ಪಾಂಜಿ ಇಡ್ಲಿ ಅಂತಲೇ ಹೇಳ್ಬೋದು. ಹತ್ತಿ ಮುರಿದಂಗೆ ಇದೆ ಈ ಇಡ್ಲಿ. ಸೊ ಮುರಿದು ಗಡ್ಡಿ ಚಟ್ನಿನಲ್ಲಿ ಸ್ವಲ್ಪ ಅದ್ಕೊಂಡು ನೋಡಿ ನನಗೆ ಪಲ್ಟಿ ಹೊಡಿಸ್ತೀನಿ. ಟೇಸ್ಟ್ ಮಾಡೋಣ. ಸೂಪರ್ ಸಾಫ್ಟ್ ಇಡ್ಲಿ, ಒಳ್ಳೆ ಖಾರ ಇರುವಂಥ ಚಟ್ನಿ, ಕಡಲೆಪಪ್ಪು, ಕಡಲೆಬೀಜ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಫ್ಲೇವರು, ಮತ್ತು ಒಳ್ಳೆ ಒಗ್ಗರಣೆ ಹಾಕಿದ್ದಾರೆ ಚಟ್ನಿಗೆ. ಸಖತ್ ಫ್ಲೇವರ್ಫುಲ್ ಚಟ್ನಿ, ಅದ್ಭುತವಾದ ಕಾಂಬಿನೇಷನ್ನು. ಇಡ್ಲಿಗೆ ಯಾವಾಗೂ ಒಂದು ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡೋ ಚಟ್ನಿ ಚೆನ್ನಾಗಿದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ. ಬಟ್ ಈ ಇಡ್ಲಿ ಒಂದು ಕ್ವಾಲಿಟಿ ಏನು ಅಂದರೆ ತುಂಬಾ ಸಾಫ್ಟ್ ಆಗಿದೆ. ಇಡ್ಲಿ ಮನೆ ಅಂತ ಹೆಸರಿಟ್ಟಿರೋದಕ್ಕೂ ಈ ಇಡ್ಲಿ ಇರೋದಕ್ಕೂ ತುಂಬಾ ಹೋಲುತ್ತೆ ಅಂತಲೇ ಹೇಳ್ಬೋದು. ಈಗ ಸಾಂಬಾರಲ್ಲಿ ಒಂದು ಡಿಪ್ ಮಾಡಿಬಿಡ್ತೀನಿ. ಈ ಸಾಂಬಾರು ಬಂದು ನಮ್ಮ ಕರ್ನಾಟಕ ಸ್ಟೈಲು, ಅಂದರೆ ಉಡುಪಿ ಸ್ಟೈಲ್ ಸಾಂಬಾರಲ್ಲ. ಇದು ಸಿಕ್ಕಾಪಟ್ಟೆ ಬೇಳೆ ಹಾಕಿ ಮಾಡಿರುವಂಥದ್ದು. ಸೊ ಚೆನ್ನಾಗಿ ನೆನೆಸಿದ್ದೀನಿ ಇಡ್ಲಿನ ಸಾಂಬಾರಿನಲ್ಲಿ. ಟಿಪಿಕಲ್ ಬೇಳೆ ಸಾರು ಇದು, ಸಾಂಬಾರು ಅಂತ ಹೇಳೋಕ್ಕಾಗಲ್ಲ. ಬೇಳೆ ಸಾರು, ನುಗ್ಗೆಕಾಯಿ ಮಿಸ್ಸಿಂಗ್ ಇದೆ. ನುಗ್ಗೆಕಾಯಿ ಹಾಕಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ ಈ ಸಾಂಬಾರಿಗೆ. ಆಹಾ, ಸೂಪರ್ ಗುರು. ಎರಡೂ ತುಂಬ ಚೆನ್ನಾಗಿದೆ, ತುಂಬಾ ವರ್ತ್ ಅಂತಲೇ ಹೇಳ್ತೀನಿ. ಇಡ್ಲಿ ಬೆಲೆಗೆ ಒಂದು ಒಳ್ಳೆ ಸಾಂಬಾರು, ಒಂದು ಒಳ್ಳೆ ಚಟ್ನಿ ಮಾಡ್ತಾ ಇದ್ದಾರೆ. ಸೊ ನೀವೇನಾದರೂ ಈ ಕಡೆ ಬಂದರೆ ಕುಂಬಳಗೂಡು ಕಡೆ ಖಂಡಿತ ವಿಸಿಟ್ ಮಾಡಿ, ತುಂಬಾ ವರ್ತ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಈಗ ನೆಕ್ಸ್ಟು ಪುಳಿಯೋಗರೆ ಇದೆ, ಟ್ರೈ ಮಾಡ್ತೀನಿ, ನೋಡ್ತಾ ಇದ್ದೆ. ಟೇಸ್ಟ್ ಮಾಡೋಣ ಅಂತ ಪುಳಿಯೋಗರೆ ತೊಗೊಂಡೆ, ಹೋಮ್ ಮೇಡ್ ಪುಳಿಯೋಗರೆ ಪುಡಿ ಅಂತ. ಹೇಗಿದೆ ನೋಡಿ, ರೈಸು ಬಿಡಿ ಬಿಡಿಯಾಗಿ ಲೈಟ್ ಕೋಟಿಂಗ್ ಹಾಕಿದ್ದಾರೆ, ಗೊಜ್ಜು, ಪುಳಿಯೋಗರೆ ಗೊಜ್ಜು. ಒಂದು ಟೇಸ್ಟ್ ಮಾಡ್ಬಿಡ್ತೀನಿ. ಒಂದು ಮೈಲ್ಡು ಅಂದರೆ ಪುಳಿಯೋಗರೆ ಗೊಜ್ಜು ಹಾಕಿ ಕಳಿಸಿದ್ದಾರೆ, ಹಿತವಾಗಿದೆ. ಟ್ರಾವೆಲಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಪುಳಿಯೋಗರೆ, ತುಂಬ ಚೆನ್ನಾಗಿದೆ. ಬಂದು ಟ್ರೈ ಮಾಡಿ. ನಾನು ಈ ಪುಳಿಯೋಗರೆನ ಮುಗಿಸ್ಬಿಟ್ಟು ನಿಮಗೆ ಔಟ್ಲೋಕ್ ಸಿಗ್ತೀನಿ. ಸೊ ನನಗಂತೂ ಸಿಕ್ಕಾಪಟ್ಟನೆ ಅಚ್ಚುಮೆಚ್ಚು. ಇಲ್ಲಿನ ಇಡ್ಲಿ ಆಗಿರ್ಬೋದು, ರೈಸ್ ಬಾತ್ ಆಗಿರ್ಬೋದು, ಇಲ್ಲಿನ ಚಟ್ನಿ, ಸಾಂಬಾರು, ವಡೆ ಅಂತೂ ಇನ್ನೂ ಎಕ್ಸ್ಟ್ರಾರ್ಡನರಿ ಸೂಪರ್ ಆಗಿರುತ್ತೆ. ನಿಮ್ಗೆ ಹತ್ತಿರದಿಂದ ತೋರಿಸ್ತೀನಿ ಬನ್ನಿ ಹೇಗಿದೆ ಚಿತ್ರಾನ್ನ, ಹೇಗಿದೆ ಇವತ್ತಿನ ಮೆಂತ್ಯ ಬಾತು. ಬನ್ನಿ. ಚಿತ್ರಾನ್ನ ನೋಡಿ, ಹೆಚ್ಚಾಗಿ ಏನು ನಿಮಗೆ ಅರ್ಶಿನ ಪುಡಿ ಏನೋ ಕಾಣಿಸಲ್ಲ, ಒಂದು ಬಿಳಿ ಚಿತ್ರಾನ್ನ ಅಂತಲೇ ಹೇಳ್ಬೋದು. ಲೈಟಾಗಿ ಸ್ವಲ್ಪ ಕಲರ್ ಇದೆ.
ಈ ಮೆಂತ್ಯ ಇರ್ಬೋದು ನಿಮಗೆ, ಈ ಕಡಲೆ ಬೀಜ ನೋಡಿ, ಆ ಈರುಳ್ಳಿ ಎಲ್ಲನೂ ಹೇಗೆ ಕಾಣ್ತಾ ಇದೆ ಅಂತ. ರೈಸು ನೋಡಿ ಎಷ್ಟು ಉದ್ರುದ್ರಾಗಿದೆ ಅಂತ, ಸೂಪರ್ ಆಗಿದೆ. ತಡ ಮಾಡೋದು ಬೇಡ, ಬರೀ ಚಿತ್ರಾನ್ನನೇ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ ರೈಸ್ ನೋಡಿ ಹೇಗಿದೆ ಮುಟ್ಟೋದಕ್ಕೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಈ ನಾಲ್ಗೆ ಹತ್ರ ಗೊತ್ತಾಯಿತು ನನಗೆ, ಆ ಖಾರ ಮತ್ತು ಆ ಹುಳಿ ಬಾಯಲ್ಲಿ ಇಟ್ಟಿದ ತಕ್ಷಣ ಆ ಫ್ಲೇವರ್ ಗೊತ್ತಾಗುತ್ತೆ. ಒಳ್ಳೆ ಒಗ್ಗರಣೆ ಹಾಕಿದ್ದಾರೆ, ನೋಡೋಕೆ ಲೈಟಾಗಿ ಕಾಣ್ತಿದ್ರೂ ಆ ಖಾರ ಮತ್ತು ಆ ಹುಳಿ ಎರಡನ್ನೂ ಸಮವಾಗಿ ಸೂಪರ್ ಆಗಿದೆ. ಇದು ಚಿತ್ರಾನ್ನ ಅಂತೂ ಅಲ್ಟಿಮೇಟ್ ಗುರು, ಸೂಪರ್. ಕೆಲವು ಕಡೆ ಲೈಟಾಗಿದ್ರೂ ಚಿತ್ರಾನ್ನ ಲೈಟಾಗಿರುತ್ತೆ, ಇದು ನೋಡೋಕೆ ಲೈಟು, ಸೂಪರ್ ಪವರ್ಫುಲ್ ಇದು ಚಿತ್ರಾನ್ನ, ಖಾರವಾಗಿ ಸೂಪರ್ ಇದು. ರೈಸ್ ಬಾತ್ ಅಂತಂದು ದಿನಕ್ಕೆ ಒಂದೊಂದು ಬೇರೆ ಬೇರೆದು ಮಾಡ್ತಾ ಇರ್ತಾರೆ. ಸೊ ಇವತ್ತು ನನಗೆ ಈ ಮೆಂತ್ಯ ರೈಸ್ ಬಾತ್ ಸಿಕ್ಕಿದೆ ನನಗೆ. ಆ ಮೆಂತ್ಯ ಸೊಪ್ಪು ಅದೆಲ್ಲ ಕಾಣ್ತಾ ಇರ್ಬೋದು ನಿಮಗೆ, ಟೊಮೆಟೊ ಬೆಲ್ಲವನ್ನು ರೈಸ್ ಅಂದ್ರೆ ಅದು ಒಳ್ಳೆ ಕ್ವಾಲಿಟಿ ರೈಸ್ ಯೂಸ್ ಮಾಡ್ತಾರೆ. ನೋಡಿ ಹೇಗಿದೆ ರೈಸ್ ಎಲ್ಲ, ಸೂಪರ್. ಬಿಸಿ ಬಿಸಿ ರೈಸು ಆ ಮೆಂತ್ಯ ಸೊಪ್ಪು ಜೊತೆ ಹೇಗಿರುತ್ತೆ ಹೇಳೋಣ. ರೈಸ್ ಬಾತು ಸ್ವಲ್ಪ ಮಸಾಲೆ, ಆ ಮೆಂತ್ಯ ಸೊಪ್ಪು ಆ ಬಟಾಣಿ ಎಲ್ಲನೂ ಒಳ್ಳೆ ಮರ ಕೊಡುತ್ತೆ ಬಾಯಿಗೆ ತಿಂತಿದ್ರೆ. ಇದನ್ನು ಲೈಟಾಗಿ ಕಿರುಕನ್ನು ಖಾರ ಇದೆ, ಲೈಟ್ ಸ್ವಲ್ಪ ಮಸಾಲೆ ಇದು. ಸೊ ಇದು ಸೂಪರ್ ಆಗಿದೆ. ಬಟ್ ನನ್ನ ಪ್ರಕಾರ ಚಿತ್ರಾನ್ನ ಅಂತೂ ಧೂಳ್ ಧಮಾಕ, ಸೂಪರ್. ಸೊ ಯಾರೇ ಮೈಸೂರು ಕಡೆ ಹೋಗೋರು, ಮೈಸೂರು ರೋಡಲ್ಲಿ ಇರೋರು, ಕುಂಬಳಗೋಡು ಕಡೆ ಮನೆ ಒಂದು ಸ್ಟಾಪ್ ಹಾಕಿ ಇಡ್ಲಿ ಮನೆಗೆ ಬನ್ನಿ. ನಿಜವಾಗ್ಲೂ ಪಾಕೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ನಿಮಗೆ ಹೊರ್ತು ನೀವು ಖುಷಿಯಾಗಿ ಇಷ್ಟಪಟ್ಟು ಹೋಗ್ತೀರಾ. ಅಷ್ಟೇ ಹೈಜೀನ್ ಆಗಿ, ಅಷ್ಟೇ ನೀಟಾಗಿ ಚಿಕ್ಕ ಹೋಟ್ಲಲ್ಲಿ ಸೂಪರಾಗಿ ಮಾಡ್ತಾರೆ. ಲಾಸ್ಟಲ್ಲಿ ವಡೆ ಉಳಿಸ್ಕೊಂಡಿದ್ದೀನಿ. ಇಲ್ಲಿ ವಾರಕ್ಕೆ 2 ದಿವಸ ಉದ್ದಿನ ವಡೆ ಸಿಗುತ್ತೆ, ಅದು ಇನ್ನೂ ಸೂಪರ್ ಆಗಿರುತ್ತೆ. ಸೊ ಡೈಲಿ ಬಂದರೆ ನಿಮಗೆ ಈ ಮಸಾಲೆ ವಡೆ ಸಿಗುತ್ತೆ ನೋಡಿ. ಈ ಸೈಜಲ್ಲಿ ಈ ಕ್ರಿಸ್ಪಿಯಲ್ಲಿ ವಡೆ ಇರುತ್ತೆ ಇದು. ಸೊ ಮುರಿದು ತೋರಿಸ್ತೀನಿ ಹೇಗಿರುತ್ತೆ ಒಳಗಡೆ ಅಂತ. ನಾವು ಮುರಿತಾ ಇದ್ದರೆ ಕರಕರ ಅಂತ ಇದೆ ಅದು, ಆ ಕ್ರಿಸ್ಪಿನೆಸ್ಸು. ಕಲಿಸ್ಬೇಕಂದ್ರೆ ನೋಡ್ತಾ ಇದ್ದೆ ನಾನು. ಒಳ್ಳೆ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ, ಒಳ್ಳೆ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ತಾಯಿದ್ರು. ಕಡಲೆಬೇಳೆ ಎಲ್ಲನೂ ಚೆನ್ನಾಗಿ ರುಬ್ಬಿ ಹಾಕಿದ್ರು. ಅದನ್ನು ನೀಟಾಗಿ ಚಟ್ನಿಯಲ್ಲಿ ಅದ್ಕೊಂಡು ಟೇಸ್ಟ್ ಮಾಡಿ. ಸಬ್ಬಕ್ಕಿ ಸೊಪ್ಪು ಫ್ಲೇವರು ಕರುಮ್ ಅನ್ನೋ ಆ ಕಡಲೆಬೇಳೆ ಆಗಾಗ ಸಿಗೋದು, ಆ ಫ್ರೈ ಆಗಿರೋ ಈರುಳ್ಳಿ, ಕ್ರಿಸ್ಪಿ ವಡೆ ಅದ್ಭುತವಾಗಿದೆ. ನಾಷ್ಟ ತಿಂದು ಒಂದು 15 ನಿಮಿಷ ಆದ್ಮೇಲೆ ಫ್ಲೇವರ್ ನಾಲ್ಗೆಲ್ಲ ಇರಬೇಕು ಅಂತ ಹೇಳಿದ್ರೆ ಇಡ್ಲಿ ಮನೆಗೆ ಬರಬೇಕು. ತುಂಬಾನೇ ವರ್ತು, ನೀವು ಹುಡ್ಕೊಂಡ್ಬಂತೀನಿ. ಇಡ್ಲಿಗಳಂತೂ ಅದ್ಭುತ, ಚಟ್ನಿ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ತೀನಿ. ತುಂಬಾನೇ ವರ್ತ್. ನಾವು ಕೊಡುವಂಥ ಬೆಲೆಗೆ ಇವ್ರು ಕೊಡ್ತಾರಂತ ಒಂದು ಕ್ವಾಲಿಟಿ, ಅದ್ಭುತವಾದ ಒಂದು ಮ್ಯಾಚ್ ಇದೆ ಅಂತ ಹೇಳ್ತೀನಿ. ಸೂಪರ್ ವರ್ತು. ಖಂಡಿತ ಕುಂಬಳೋಡು ಬಂದರೆ ಇದಾಗ ವಿಸಿಟ್ ಮಾಡಿ. ಹೌದು, 7:30 11 ಗಂಟೆ ತನಕ ಮಾತ್ರನೇ ಇರೋದು ಇದು. ಸೊ ಒಂದ್ಸಲಿ ಬಂದ ಫೋನ್ ನಂಬರ್ ತೊಗೊಂಡೋಗ್ಬಿಡಿ. ಕ್ರೌಡ್ ಜಾಸ್ತಿ ಆಗ್ತಾ ಇರ್ತಾರೆ. ಚಿಕ್ಕ ಜಾಗ, ಪಟ್ಟಂತ ಬಂದು ಪಟ್ಟಂತ ಹೌದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಇಲ್ಲಿ. ಸೊ ಖಂಡಿತ ನಮಗೆ ಒಂದು ಸೂಪರ್ ಸಮಾಧಾನ ಇದೆ ಈ ವಿಡಿಯೋ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರೋದ್ರಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.